ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕನ್ನಡ. ನಾನು ನಿಮ್ಮ ಮನೆ ಮಗಳು ಪವಿತ್ರ ಮಾತಾಡ್ತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಬಂದು ಇವತ್ತು ಅಮ್ಮನ ನೋಡಬೇಕು ಅಂತ ಅಮ್ಮನ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಇದು ತುಳಸಿ ಹಬ್ಬದ ಪ್ರಯುಕ್ತ ತುಳಸಿ ಏನಾದರೂ ತಗೊಂಡು ಬರೋಣ ಅಂತ ಪೂಜೆ ಇದೆಯಲ್ಲ, ಅದಕ್ಕಾಗಿ. ಇನ್ನು ಮತ್ತೆ ವೇದು ಪಾಪು ಇನ್ನೂ ಮಲಗಿದ್ದಾರೆ. ಜಲ್ದಿ ಅಡುಗೆ ಮಾಡ್ಕೊಂಡು ಅಮ್ಮಗೂ ತಗೊಂಡು ಹೋಗೋಣ ಅಂತ ಇವಾಗ ಬಂದ್ವಿ ನಾವು ಅಮ್ಮನ ಸ್ಕೂಲ್ ಹತ್ರ. ನಮ್ಮ ಮನೆಯವ್ರು ಬಿಟ್ಟು ಹೋಗಿದ್ರು. ಅಲ್ಲಿ ರೆಡಿಯಾಗಿದ್ದು ಏನೂ ಕ್ಲಿಕ್ ಮಾಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಅವಸರದಲ್ಲಿ ಬೇಗ ಬಂದುಬಿಟ್ವಿ. ಇವತ್ತು ಬಂದು ತೊಗರಿಕಾಳು ಸಾರು ಮುದ್ದೆ ಮಾಡಿದ್ದೆ. ಅಮ್ಮನಿಗೂ ತೊಗೊಂಡು ಬಂದಿದ್ದೀನಿ. ವೇದು ಪಾಪಗಂತೂ ತುಂಬ ಅಂದರೆ ತುಂಬ ಖುಷಿಯಾಗಿಬಿಟ್ಟಿದೆ. ಇದೇ ನೋಡ್ರಿ ನಮ್ಮಮ್ಮ ಕೆಲಸ ಮಾಡೋ ಅಂಥ ಸ್ಕೂಲು. ವೇದು ಪಾಪು ಇವಾಗ ಪ್ಲೇ ಗ್ರೌಂಡ್ ಕಡೆ ಹೋಗ್ತಾ ಇದ್ದಾನೆ. ಅವನಿಗಂತೂ ಫುಲ್ ಅಂದರೆ ಫುಲ್ ಖುಷಿ ಆಗಿಬಿಡ್ತು. ಮಕ್ಕಳನ್ನೆಲ್ಲ ಮಾತಾಡಿಸ್ತಾನೆ, ಅಣ್ಣ ಅಂತಾನೆ, ಅಕ್ಕ ಅಂತಾನೆ. ಒಳಗಡೆ ಎಲ್ಲ ಹೋಗಿ ಎಲ್ಲರನ್ನೂ ಮಾತಾಡಿಸಿ ಸೈಕಲ್ ಹತ್ರ ಬಂದಿದ್ದಾನೆ. ಇದು ಬಂದು LKG ರೂಮು, ಮತ್ತು ಇದು ಕಂಪ್ಯೂಟರ್ ಕ್ಲಾಸ್ ಆಗಿರುತ್ತೆ. ತುಂಬ ಕಂಪ್ಯೂಟರ್ಗಳೆಲ್ಲ ಇದ್ದಾವೆ. LKG ಮಕ್ಕಳಿಗೆ 2 ಗಂಟೆಗೆಲ್ಲ ಬಿಡ್ತಾರಲ್ಲ ಅವರು, ಅದಕ್ಕೋಸ್ಕರ ಇಲ್ಲಿ LKG ಮಕ್ಕಳು ಇರ್ತಾರೆ. ಮಕ್ಕಳದೆಲ್ಲ ಊಟ ಆಗಿ ಕೂತಿದ್ದಾರೆ. ನಾನು ಬಂದು ಮಕ್ಕಳು ಮಾತಾಡಿಸ್ತಾ ಇದ್ದೀನಿ. ಅಮ್ಮ ಊಟಕ್ಕೆ ಹೋಗಿದ್ದಾರೆ. ನಿನ್ನ ಹೆಸರೇನು? ಕೇಳ್ತಾ ಇದ್ದೀನಿ. ನಿನ್ನ ಹೆಸರು? ನಿನ್ನ ಹೆಸರು? ನಿನ್ನ ಹೆಸರು? ಏವಿಕಾ, ನವಿಕಾ. ನಿನ್ನ ಹೆಸರು? ನಿನ್ನ ಹೆಸರು? ನಿನ್ನ ಹೆಸರು? ನಾವು ನಮ್ಮಮ್ಮನ ಹೆಸರು ಬಂದಿತ್ತು ಮಂಜಮ್ಮ. ನಮ್ಮಮ್ಮ ಇಲ್ಲಿ ಬಂದು ಒಂದು 6-7 ವರ್ಷದಿದ್ದಾಗಲೇ ಕೆಲಸ ಮಾಡ್ತಾಯಿದ್ದಾರೆ. ಹಂಗಾಗಿ ಸ್ಕೂಲಲ್ಲಿ ಎಲ್ಲ ಮಿಸ್ಗಳು ಎಲ್ಲ ಚೆನ್ನಾಗಿ ಪರಿಚಯ ಇದ್ದಾರೆ. ಎಲ್ಲರೂ ಮಾತಾಡಿಸಿದ್ರು. ವೇದು ಪಾಪನು ಮತ್ತು ವಿನೂನು ಎಲ್ಲರ ಹತ್ರ ಮಾತಾಡಿ ಅದಾದಮೇಲೆ ಆಟ ಆಡ್ತೀವಿ ಅಂತ ಮತ್ತೆ ಹೊರಗಡೆ ಬಂದರು. ಇಲ್ಲಿ ಬಂದು ಕೂತ್ಬಿಟ್ಟಿದ್ದಾನೆ. ನನ್ನ ಜೊತೆಗೆ ಬರಲ್ಲ ಅಂತ ಹೇಳ್ತಿದ್ದಾನೆ. ಒಬ್ಬನೇ ನಾನು ಇಳಿತೀನಿ ಮೆಟ್ಲನ್ನ ಅಂತ ಹೇಳ್ತಿದ್ದಾನೆ. ನಾನು ಮುಂದೆ ಬಂದೆ. ಆಮೇಲೆ ಅವನು ಒಬ್ಬನೇ ನಡ್ಕೊಂಡು ಬರ್ತಾ ಇದ್ದಾನೆ. ಮುಟ್ಟಿಸ್ಕೊಂತಾನೆ ಇಲ್ಲ ವೇದು ಬಂದ್ಬಿಟ್ಟು ನನ್ನನ್ನು. ಆ ಥರ ಮಾಡ್ತಾಯಿದ್ದಾನೆ. ಮತ್ತು ವೇದು ಬರ್ತಡೇ ದಿನ ವಿನೋಗೆ ಸ್ಲಿಪ್ಪರ್ ತಂದಿದ್ವಿ. ಅವು ಅವಳಿಗೆ ಆಗ್ತಾ ಇಲ್ಲ. ಸ್ಲಿಪ್ಪರ್ ಬಂದು ಸ್ವಲ್ಪ ದೊಡ್ಡದಾಗಿಬಿಟ್ಟಿದೆ. ಅದಕ್ಕೆ ಚೇಂಜ್ ಮಾಡಿಸ್ಕೊಂಡು ಅವ್ರ ಅಪ್ಪಾಜಿಗೆ ಬಂದು ಬಿಟ್ಟು ಹೋಗ್ಬಿಟ್ರು. ಅವ್ರ ಅಪ್ಪಾಜಿಗೆ ಲೇಟ್ ಆಗಿಬಿಟ್ಟಿತ್ತು ಅವಾಗಲೇ. ಇವತ್ತು ವೇದು ಪಾಪು ಖುಷಿಗೆ ಬಾರವೇ ಇಲ್ಲ ಅನ್ನೋ ಥರ ಆಡ್ತಾ ಇದ್ದಾನೆ. ಇಲ್ಲಿ ಬಂದುಬಿಟ್ಟು ನೋಡ್ರಿ, ಈ ಥರ ಕುರಿ ಥರ ಒಂದು ಗೊಂಬೆ ಥರ ಇದೆ, ಅದ್ರ ಮೇಲೆ ಹತ್ಕೊಂಡಿದ್ದಾನೆ. ನನ್ನಂತೂ ಬಿಡ್ತಾನೆ ಇಲ್ಲ. ನಮ್ಮಮ್ಮನ ಹತ್ರ ಮಾತಾಡೋಕ್ಕೆ ಬಿಡ್ತಿಲ್ಲ. ಹಂಗೆ ಮಾಡ್ತಾಯಿದ್ದಾನೆ. ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಹೊರಗೆ ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಅದಾದಮೇಲೆ LKG ಮಕ್ಕಳೆಲ್ಲ ಆಟ ಆಡೋಕ್ಕೆ ಹೋಗಿದ್ದಾರೆ. ಇಲ್ಲೆಲ್ಲ ಆಟ ಆಡೋ ಸಾಮಾನೆಲ್ಲ ಇದ್ದಾವೆ ಮಕ್ಕಳವು. ಸೈಕಲ್ ಅಂತೆ ಮತ್ತು ಈ ಥರ ಗಾಡಿ ಅದೆಲ್ಲ ಇದೆ. ಅದರಲ್ಲೆಲ್ಲ ಆಡ್ದ, ಜೋಲಿ ಎಲ್ಲ ಆಡ್ದ. ಲಾಸ್ಟ್ ಇದು ತೊಗೊಂಡಿದ್ದಾನೆ. ಇನ್ನೊಂದಂತೂ ಮುಟ್ಟೋಕ್ಕೆ ಕೊಡ್ತಾಯಿಲ್ಲ. ಅವನೊಬ್ಬನೇ ಆಟ ಆಡ್ತಾ ಇದ್ದಾನೆ. ಆದ್ರೂ ಇನ್ನೊಂದು ಕೂರ್ಸೋಣಂತ ಕೂರಿಸಿದ್ರೆ ಎಬ್ಬರಿಸ್ಬಿಟ್ಟ. ಅವಳು ಇವನು ಇದೇ ಬೇಕು ಅಂತಿದ್ದಾಳೆ. ಅವನು ನನಗಿದೇ ಬೇಕು ಅಂತ ಇದ್ದಾನೆ. ಇದಾದಮೇಲೆ ನಾನು ಹೂವು ಹಣ್ಣು ಅದನ್ನೆಲ್ಲ ತೊಗೊಂಡು ಬರೋಣ ಅಂತ ಹೋಗಿದ್ರೆ ತರೋಕ್ಕೆ ಆಗಲಿಲ್ಲ. ಅದು ನಂದು ಮೆನ್ಸಸ್ ಪೀರಿಯಡ್ ಪ್ರಾಬ್ಲಮ್ ಇತ್ತಲ್ಲ, ಅದರಿಂದ ವಾಪಸ್ ಅದೇ ಬಂದುಬಿಟ್ಟೆ. ಬಂದಮೇಲೆ ಇದು ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇದು ಬಂದು ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗ ಎಲ್ಲರೂ ಸೇರಿ, ನಮ್ಮ ಅಜ್ಜಿ ಎಲ್ಲರೂ ಸೇರಿಬಿಟ್ಟು ನಮ್ಮನೆ ತುಳಸಿ ಪೂಜೆ ಮಾಡ್ತಾಯಿದ್ದಾರೆ. ಯಾಕಂದರೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ. ಏನು ಸೀರೆ ಇರಲಿಲ್ಲ, ಹೂವು ಹಣ್ಣು ಇರಲಿಲ್ಲ. ಹಣ್ಣು ಅವ್ರ ಅಪ್ಪಾಜಿ ಬಾಳೆಹಣ್ಣು ಅಂತ ತಗೊಂಬಂದಿದ್ರು. ಅದರಲ್ಲೇ ಮಾಡೋಣ ಇರೋದ್ರಲ್ಲೇ ಅಂತ ಮಾಡಿಸ್ಬಿಡೋಣ ಅಂತಂದು ಇದ್ದೀನಿ. ಸೀರೆನೂ ತರಕ್ಕೆ ಬಳೆ ಮತ್ತು ಬಾಳೆಹಣ್ಣು ಅದೆಲ್ಲ ನೆನ್ನೆನೇ ತರಿಸ್ಕೊಂಡಿದ್ದೆ. ಅದರಿಂದ ಇನ್ನೇನೆಲ್ಲ ತಂದಮೇಲೆ ಬ್ಲೌಸ್ ಪೀಸು, ಹೊಸ ಬ್ಲೌಸ್ ಪೀಸೇ ಮನೇಲಿದ್ವು. ಅದರಿಂದ ಬ್ಲೌಸ್ ಪೀಸ್ ಇಡಿಸ್ಬಿಟ್ಟು ಪೂಜೆ ಮಾಡಿಸೋಣ, ಇನ್ನು ಎಲ್ಲ ಇದೆ, ಯಾಕೆ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ. ಪೂಜೆ ಮಾಡ್ತಾಯಿದ್ದಾರೆ ಇವರು. ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಅವಲಕ್ಕಿ ಪ್ರಸಾದ ಮಾಡ್ತಾಯಿದ್ದಾರೆ. ಪ್ರಸಾದಕ್ಕೆ ಇನ್ನೇನು ಬಾಳೆಹಣ್ಣೆಲ್ಲ ಇದ್ವಲ್ಲ, ಅದರಿಂದನೇ ಎಲ್ಲ ಪೂಜೆ ಮಾಡಿಸ್ತಾಯಿದ್ದಾರೆ ನಮ್ಮ ಅಕ್ಕ. ಬೆಟ್ಟದ ನೆಲ್ಲಿಕಾಯಿ ಕಡ್ಡಿ ಇಟ್ಟಿದ್ರೆ ಒಂದೇ ಒಂದು ಇಲ್ಲ ಅಷ್ಟೇ. ಏನಪ್ಪ ಅಂದರೆ ಗೆಜ್ಜೆ ವಸ್ತ್ರ ಒಂದು ಹಾಕಿಲ್ಲ, ಅದೊಂದು ಮರ್ತುಬಿಟ್ಟಿದ್ದಾರೆ. ನಾನು ಹೇಳಬೇಕಾಗಿತ್ತು, ನಾನು ಹೇಳಲಿಲ್ಲ. ರೆಡಿಮೇಡ್ ಪಾಕೆಟ್ ತಗೊಂಡು ಬರ್ತಿದ್ವಿ. ಅದು ಈ ಸರಿ ತಂದಿಲ್ಲ ನಾನು. ನಮಗಿನ್ನೂ
ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗಳು ಮತ್ತು ನಮ್ಮ ಅಜ್ಜಿ ಇಷ್ಟು ಜನನೂ ಪೂಜೆ ಮಾಡ್ತಾ ಇದ್ದಾರೆ. ನಾನೊಬ್ಬಳು ಮಿಸ್ ಅಷ್ಟೇ, ಮಿಸ್ ಆಗಿಬಿಟ್ಟೆ ಈ ಸರಿ ತುಳಸಿ ಪೂಜೆಗೆ. ಸಿಂಪಲ್ಲಾಗೇ ಹಬ್ಬ ಮಾಡೋದು ನಾವು ಯಾವಾಗ್ಲೂ. ಸೀರೆ ಒಂದು ಹಾಕ್ತಿದ್ವಿ, ಈ ಸರಿ ಸೀರೆ ಇಲ್ಲ, ಬ್ಲೌಸ್ ಪೀಸ್ ಹಾಕ್ತಿದ್ದೀನಿ. ಅದೇ ಸೀರೆ ತರಬೇಕಾಗಿತ್ತು, ಏನು ಮಾಡ್ತಾರೆ ಈ ಥರ ಹೋಗ್ಬಿಡ್ತು. ಅದರಿಂದ ನೆಕ್ಸ್ಟ್ ಇಯರ್ ನೋಡೋದು, ಸೀರೆ ಎಲ್ಲ ಉಡಿಸ್ಬಿಟ್ಟು ಪೂಜೆ ಮಾಡೋದು. ಇಷ್ಟ ಆಗಿತ್ತು ನನ್ನ ಸಿಂಪಲ್ ತುಳಸಿ ಹಬ್ಬದ ಬ್ಲಾಗು. ಮುಖನ ಯಾಕೆ ನಾನು ತೋರಿಸ್ತಿಲ್ಲ ಅಂದರೆ ಪರ್ಮಿಷನ್ ಇಲ್ಲ ಅವ್ರಿಗೆ ಮುಖ ತೋರಿಸೋಕ್ಕೆ. ನಾನು ಕೇಳಲಿಲ್ಲ ಮುಖ ತೋರಿಸೋದು ಬೇಡ ಅಂತ ಹೇಳ್ಬಿಟ್ಟು, ಅದರಿಂದ ನಾನು ಮುಖ ತೋರಿಸಿಲ್ಲ. ಪ್ಲೀಸ್ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಪ್ಲೀಸ್ ನನ್ನ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಆಗಿ ನೋಡಿ, ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ನಮ್ಮಂಥ ಹೊಸೊಬ್ಬರಿಗೆ ಹೆಲ್ಪ್ ಮಾಡಿ. ತಪ್ಪದೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ತಾ. ಇವತ್ತಿನ ಪೂಜೆ ಇಷ್ಟ ಆಗಿತ್ತು. ಇದಾದಮೇಲೆ ನಮ್ಮ ಅಕ್ಕ ಬಂದುಬಿಟ್ಟು ಇವ್ರು ಬರೀ 4 ಜನ ಪೂಜೆ ಮಾಡಿದರು ಅಂತ ಹೇಳ್ಬಿಟ್ಟು ಹಸುಗೂ ಪೂಜೆ ಮಾಡಿಸ್ಬಿಟ್ಟು ಹಸುಗೂ ಒಂದು ಕಂಕಣ ಕಟ್ಸಿದ್ದೀವಿ. ಅಂದರೆ ಯಾರಾದರೂ ಒಂದು 4 ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮ ಕೊಡ್ಬೋದಾಗಿತ್ತು. ಇಲ್ಲೂ ಇದ್ದಾರೆ, ದೂರ ಇದ್ದಾವೆ ನಮ್ಮ ಮನೆಗಳಿಗಿನ್ನ. ಇವಾಗ ಬೇರೆ 7:30 ಟೈಮ್ ಆಗಿಬಿಟ್ಟಿದೆ. ನಾಯಿಗಳು ಬೇರೆ ಜೋರಿದ್ದಾವೆ, ನಾವು ಕರೆಯೋಕೆ ಹೋಗೋಕ್ಕಾಗಲ್ಲ, ಅವರು ಬರೋಕ್ಕಾಗಲ್ಲ. ಇವರಿಬ್ಬರೂ ನಮ್ಮ ಮನೆ ಹೆಣ್ಮಕ್ಳಾಗಿರೋದ್ರಿಂದ ಇವಾಗ ಇವರಿಬ್ಬರೇ ಇರೋದ್ರಿಂದ ವಿನು ಮತ್ತು ಇವಳ ಹತ್ರ ಮಾಡಿಸ್ತಾ ಇದ್ದೀವಿ ಪೂಜೆನ. ಫಸ್ಟ್ ದೊಡ್ಡವಳು ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಅವಳ ಹತ್ರ ಮಾಡಿಸಿದ್ರು ಪೂಜೆನ. ಅದಾದಮೇಲೆ ವಿನು ಮಾಡ್ತಾಳೆ ಈಗ. ಇದಾಗಿತ್ತು ನಮ್ಮ ಸಿಂಪಲ್ ತುಳಸಿ ಪೂಜೆ. ನೀವು ಯಾರ್ಯಾರ ಮನೆಯಲ್ಲೆಲ್ಲ ತುಳಸಿ ಪೂಜೆ ಮಾಡಿದ್ದೀರಾ ಪ್ಲೀಸ್ ನನ್ನ ವಿಡಿಯೋ ನೋಡಿದ ತಕ್ಷಣ ಒಂದು ಕಮೆಂಟ್ ಹಾಕಿ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಇನ್ನೊಂದು ಸರಿ ಕೇಳ್ಕೊತಾ ಇದ್ದೀನಿ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ತುಳಸಿ ಮಹತ್ವ ಬಂದು ಪ್ರತಿಯೊಂದು ಮನೆಯಲ್ಲೂ ತುಳಸಿ ಇರಬೇಕು. ತುಳಸಿ ಮತ್ತು ಒಂದು ಹಸು ಇದ್ದರೆ ಒಂದು ಆನೆ ಬಲ ಅಂತಂದು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ತುಳಸಿ ನೆಗೆಟಿವ್ ಎನರ್ಜಿ ಎಲ್ಲ ತೆಗೆಯುತ್ತೆ. ನೆಗೆಟಿವ್ ಎನರ್ಜಿ ತೆಗೆಯುತ್ತೆ ಅನ್ನೋದಕ್ಕಿಂತ ನೆಗೆಟಿವ್ ಎನರ್ಜಿ ಇರೋ ಕಡೆ ಅದಿರಲ್ಲ, ಒಣಗುತ್ತೆ. ಅದೇ ನಮಗೆ ಗೊತ್ತಾಗೋದು. ಯಾಕಪ್ಪ ಅಂತಂದರೆ ಒಬ್ಬ ತಾಯಿ ತನ್ನ ಮಗುನ ಕಾಪಾಡಿ ತನ್ನ ಜೀವ ಬೇಕಾದರೂ ಕೊಡ್ತಾಳೆ ಅಂತ ಹೇಳ್ತಾರಲ್ಲ, ಹಂಗೆ ತುಳಸಿ ತನ್ನ ಜೀವ ತೆಗೆದಾದರೂ ನಮಗೆ ಒಳ್ಳೇದು ಮಾಡುತ್ತೆ. ಅದನ್ನು ಇಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ನಮಗೆ ತೋರಿಸ್ಕೊಡುತ್ತೆ. ಅದರಿಂದ ಪ್ರತಿ ಮನೆ ಮುಂದೆನೂ ಒಂದು ತುಳಸಿ ಗಿಡ ಇದ್ದರೆ ಚೆನ್ನಾಗೆ. ಯಾರ್ಯಾರ ಮನೆ ಮುಂದೆ ತುಳಸಿ ಗಿಡ ಇಲ್ಲವೋ ದಯವಿಟ್ಟು ಒಂದು ತುಳಸಿ ಗಿಡ ನೆಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಆರ್ಡ್ರ್ ಅಂತ ಏನು ಅಂದ್ಕೋಬೇಡಿ. ಇದ್ದರೆ ಚೆನ್ನಾಗಿರುತ್ತೆ. ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಬೇಗ ತೋರಿಸುತ್ತೆ, ಅದು ಒಣಗಿಬಿಟ್ಟು ನಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ತುಳಸಿ ಗಿಡ ಇದ್ದರೆ ಚೆನ್ನಾಗಿ ಎಲ್ಲ. ಇವಾಗ ಪೂಜೆ ಮಾಡ್ತಿರೋರೆ ಒಂದು ನಮ್ಮ ಅಜ್ಜಿ, ನಮ್ಮ ಮನೆಯವರು, ಅವರಮ್ಮ. ಇವರೇ ಇವಾಗ ಲಾಸ್ಟ್ ಹೆಣ್ಮಕ್ಳಲ್ಲಿ ಪೂಜೆ ಮಾಡೋರಿರೋದು. ಇವಾಗ ಅಜ್ಜಿ ಆದ ತಕ್ಷಣ ವೇದು ಪಾಪು ಮನು ಇದ್ದಾರೆ. ಬಂದ ನಮ್ಮ ರಾಜ್ಕುಮಾರ್, ಅವನು ಕಡ್ಡಿ ಕೇಳ್ತಾ ಇದ್ದಾನೆ, ಊದಿನ ಕಡ್ಡಿ ಬೆಳಗ್ತೀನಿ ಅಂತ. ಎಷ್ಟೋ ಸರಿ ಹಠ ಮಾಡಿಸ್ಕೊಂಡ್ಬಿಟ್ಟು ಕೈಗೆ ತಗಲ್ಸ್ಕೊಂಡು ಇದು ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ಮನುನೇ ಹಿಡ್ಕೊಂಡು ಪೂಜೆ ಮಾಡಿಸ್ತಾ ಇದ್ದಾನೆ. ಇಬ್ಬರೂ ಅಣ್ಣ ತಮ್ಮ ಪೂಜೆ ಮಾಡ್ತಾ ಇದ್ದಾರೆ ಇವಾಗ. ಲಾಸ್ಟ್ ಇವರೇ ಇಬ್ಬರು. ಇನ್ನೊಂದು ಬ್ಲಾಗಲ್ಲಿ ನಾನು ಗೋವಿನ ಬಗ್ಗೆನೂ ಮಾಹಿತಿ ಹೇಳ್ತೀನಿ, ನನಗೆ ಗೊತ್ತಿರೋದು. ಯಾರೂ ಬೇಜಾರಾಗಬೇಡಿ, ಇವಳೇನೆಲ್ಲ ತಿಳಿದಂಥವಳ ಗೊತ್ತಿರೋಳ ಅಂತ ಅಂದ್ಕೊಳ್ಬೋದು. ನನಗೆ ಗೊತ್ತಿರೋದು ನಾನು ಹೇಳ್ತೀನಿ ಅಷ್ಟೇ. ಇವರಿಬ್ಬರದ್ದು ಇನ್ನೇನು ಪೂಜೆ ಆಯಿತು. ಮತ್ತು ಇವಾಗ ಎಲ್ಲರಿಗೂ ಇಲ್ಲಿ ಬಾಳೆಹಣ್ಣು ಎಲೆಡ್ಕೆ ಏನು ಇಟ್ಟಿದ್ದಾರೆ ಅದನ್ನು ಎಲ್ಲರಿಗೂ ಮಡ್ಲು ತುಂಬ್ತಾರೆ ನಮ್ಮ ಅಕ್ಕ. ಬೇರೆ ಥರ ಹಣ್ಣುಗಳೆಲ್ಲ ಇಟ್ಟು ಪೂಜೆ ಮಾಡ್ತಿದ್ದೆ. ಇನ್ನೇನು ನನ್ನ ಪೀರಿಯಡ್ ಅಲ್ಲಿಂದನೇ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಯಾವ ಹಣ್ಣು ಏನೂ ತರಲಿಲ್ಲ, ಇರೋದ್ರಲ್ಲೇ ಪೂಜೆ ಮಾಡ್ತಾಯಿದ್ದೀವಿ. ಯಾರು ಏನೋ ಅಂದ್ಕೊಂಬೇಡ್ರಿ ಅಂತ ಹೇಳ್ತೀನಿ ಇವತ್ತು. ಇನ್ನೇನು ಪೂಜೆ ಎಲ್ಲ ಮುಗೀತು. ಮಡ್ಲ ತುಂಬಕ್ಕೆ ಎಲ್ಲರನ್ನೂ ಕರೀತಾ ಇದ್ದಾರೆ ನಮ್ಮ ಅಕ್ಕ, ಬರ್ರಿ ಹೆಣ್ಮಕ್ಳು ತುಂಬಿಸ್ಕೊಳ್ರಿ ಅಂತ. ಇವಾಗ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ, ವಿನು ಮತ್ತು ಅವ್ರ ಅಕ್ಕ. ವೇದು ಬಂದು ನಾವು ಹೋಗೋಣ ಬಾ ಅಂತ ಅವ್ರ ಅಣ್ಣನ ಕರೀತಿದ್ದಾನೆ. ಆದಮೇಲೆ ನಾವು ತುಂಬಿಸ್ಕೊಳೋಣ ಅಂತ ಹೇಳ್ತಿದ್ದಾನೆ. ಇನ್ನು ನೋಡ್ರಿ ಲಂಗ ಹೊಡ್ತಾ ಇದ್ದಾಳೆ ನನಗೆ ತುಂಬಂತ. ಚಿಂಟು ಇದ್ದಿದ್ರೆ ಚೆನ್ನಾಗಿರೋದು ಇವರಿಬ್ಬರ ಜೊತೆ. ಇವಾಗ ಲಾಸ್ಟ್ ಅಜ್ಜಿಗೆ ತುಂಬ್ತಾ ಇದ್ದಾರೆ. ಇಷ್ಟ ಆಗಿತ್ತು ನಮ್ಮನೆ ತುಳಸಿ ಪೂಜೆ. ನೆಕ್ಸ್ಟ್ ಇಯರ್ ಇನ್ನೂ ತುಂಬ ಚೆನ್ನಾಗಿ ಮಾಡೋಣ ಅಂತ.
ಇವತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ತಪ್ಪದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ತಿಳಿಸಿ. ಇದಾಗಿತ್ತು ಈ ನಮ್ಮ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್ ಬಾಯ್.